ಪಕ್ಷದಲ್ಲೇ ಕಚೇರಿಯಿಂದ ಹೋಗಿದ್ದು ಅಂದ್ರೆ ಅವ ತಪ್ಪು ಮಾಹಿತಿ ಇರ್ತಿರ್ಲಿಲ್ಲ. ಅವ್ರು ಸುಳ್ಳು ಮಾಹಿತಿಯನ್ನು ಹೇಳ್ತಾರಂದ್ರೆ ಅವ್ರಿಗೆ ಮಾಹಿತಿ ತಾವೇ ಕ್ರೆಡ್ ಮಾಡ್ತಾರೋ. ಇಲ್ಲ ಪತ್ರಿಕೆಯಲ್ಲಿ ಸರ್ ನಿಮ್ಗೆ ಅವ್ರು ತಪ್ಪು ಹೇಳಕತ್ತಿರಲ್ಲ. ನಾವು ಇಲ್ಲಿ ನಾವು ಪತ್ರಿಕಾಗೋಷ್ಠಿ ನಾಷ್ಟ ತರ್ತಿರ್ತಿದ್ವು. ಎಂದೂ ಯಾರಿಗೆ ನಾಷ್ಟ ಕಡಿಮೆ ಬಿದ್ದಿಲ್ಲ. 10 ಪ್ಲೇಟ್ ತರಿಸೇ ಇಲ್ಲ ನಾವು. ಮತ್ತು ತಪ್ಪು ಮಾಹಿತಿನ ಅವ್ರಿಗೆ ಹೋಗ್ತಾರೆ. ಅದು ನನಗೆ ಉದ್ದೇಶ ಅಂತ ನನ್ನ ಅನಿಸ್ಬಿಟ್ಟಿಗೆ ಹಂಗೆ ಅವರು ಕ್ರಿಯೇಟ್ ಮಾಡಿ ಹೇಳ್ತಕ್ಕಂಥದ್ದು ಅದು ಅಂತಕ್ಕಂಥದ್ದು. ನಾನು ನನಗಂಜುವಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಅಂಜಿದಾರ ಅವರು. ಅವ್ರಿಗೆ ಏನಾಗೈತೆ, ಈಗ ತಪ್ಪು ಮಾಡಿಬಿಟ್ಟಾರ. ತಪ್ಪು ಮಾಡಿ ಹೊಳೆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಂತೇಸಿಂದ ಅವ್ರು ಈ ರೀತಿ ವರ್ತನೆ ಮಾಡಕತ್ತಾರೆ. ಆದ್ರೆ ಈ ರೀತಿ ವರ್ತನೆಯಿಂದ ಪಕ್ಷ ತೊಗೊಳಂಗಿಲ್ಲ. ಯಾಕೆ ಒಂದು ಮನೆಯಲ್ಲಿ ಒಂದು 4-5 ಜನ ಬ್ರದರ್ಸ್ ಅದೀವಿ ಅಂದ್ರೆ ಅದ್ರಲ್ಲಿ ಒಬ್ಬ ಬ್ರದರ್ ಆ ಮನಸ್ಸಿಗೆ ಬಂದಾಗ ಉಳಿದೆಲ್ಲ ಬ್ರದರಿಗೆ ಹಿಂಸೆ ಮಾಡೋದು, ಮನಸ್ಸಿಗೆ ಬಂದಾಗ ಮಾತಾಡಕೈತೆ ಅಂದ್ರೆ ಅದಕ್ಕಾಗಿ ಹೊರಗಿಟ್ಟಿರ್ತಾರೆ ಒಬ್ಬ ಅವನ್ನ. ಮತ್ತು ಅಲ್ಲಿ ಅದೇ ರೀತಿ ವರ್ತನೆ ಅಂದ ಆ ಮನೆತನ ವ್ಯವಸ್ಥೆ ಹಾಳಾಕೈತಿ. ಅವ್ರು ಏನು ಈ ವರ್ತನೆಯಿಂದ ಈ ರೀತಿ ನಮ್ಮ ಪಕ್ಷ ಇದ್ಕೊಂಡು ಅವ್ರ ವರ್ತನೆಯಿಂದನೇ ಪಕ್ಷ ಹಾಳಾಗಬಾರ್ದೇಸಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಮತ್ತು ಅವ್ರು ಇಲ್ಲಿ ಬರ್ಬೇಕಂದ್ರೆ ಅವ್ರು ಯಾವ ರೀತಿ ವರ್ತನೆ ತಾವು ನೋಡ್ತಾ ಇದ್ದೀರಿ. ಇನ್ನೂ ಕೂಡ ಅವ್ರು ಹೇಳ್ತಾರೆ ನಮ್ಮವರು ಅಂತ ಹೇಳ್ತಾರೆ ವಿಜೇಂದ್ರಗೆ. ನಿಮ್ಮವ್ರು ವಿಜೇಂದ್ರ ನಿಮ್ಮ ಪಕ್ಷದ ಉಚ್ಚಾಟನೆ ನಿಮ್ಮವ್ರು ಹಾಕ್ತಾರೆ. ನೀವು ಏನು ಹಾಕ್ತೀರಿ? ನೀವು ನಿಮ್ಮದೇ ಆದಂಥ ಒಂದು ನಿರ್ಧಾರ ತಗೋರಿ. ಈ ರೀತಿ ನಮ್ಮ ಪಕ್ಷದ ಬಗ್ಗೆ ಕೆಟ್ಟ ಈಗಂದ್ರೆ ನಮ್ಮ ಪಕ್ಷದ ಇದ್ಕೊಂಡು ಪಕ್ಷ ಇರೋ ಚಟುವಟಿಕೆ ಮಾಡಿದ್ದಕ್ಕಾಗಿನ ಒಬ್ಬ ರಾಜ್ಯಾಧ್ಯಕ್ಷ ಅಂದ್ರೆ ಎಲ್ಲರೂ ಒಪ್ಕೋಬೇಕಾಕೈತಿ. ಇವತ್ತು ಕೆಲವೊಬ್ಬರು ಇವತ್ತು ನಾನು ನೋಡೀನಿ, ಕೆಲವೊಬ್ರು ಏನು ರೆಬಲ್ ಸತ್ಯೇಶನ್ ಓಡಾಡಿದ್ರೆ ಸ್ವಲ್ಪ ದಿವಸ. ಈಗ ಒಂದು ಸ್ಪಷ್ಟನೆ ಬೇಕು. ನೀವು ಅವ್ರ ಪಕ್ಷದಿಂದ ಹೊರ ಹಾಕಿದ್ದೀರಿ, ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ. ನಿಮ್ಮ ಪಕ್ಷದ ಬಹಳಷ್ಟು ಮುಖಂಡರುಗಳು, ಪಾಲಿಕೆ ಸದಸ್ಯರು ಎನಿ ಟೈಮ್ ಅವ್ರ ಜೊತೆಗೆ ಇರ್ತಾರೆ. ನೀವೇನು ಶಿಸ್ತು ಕ್ರಮ ತಗೊಳ್ಳಲ್ಲ. ನೀವು ಏನೋ ಒಂದು ರಿಯಾಯಿತಿ ಕೊಡ್ತಾ ಇದ್ರಿ, ಅದು ದುರುಪಯೋಗ ಆಗ್ತಾ ಇದೆ. ನೀವ್ಯಾಕೆ ಪಕ್ಷದ ಅಧ್ಯಕ್ಷರಾಗಿ ಯಾಕೆ ಶಿಸ್ತು ಕ್ರಮ ತಗೊಳ್ಳೋದಲ್ಲ? ಪಕ್ಷಕ್ಕೆ ಏನು ಗಮನ ತಂದಿಲ್ವಾ? ಸರ್ ಇದೇ ತರ ನಡೀಲಿ, ಅವ್ರು ಮತ್ತೆ ಬರ್ತಾರೆ ಅಂತ ಅವಕಾಶ ಮಾಡಿಕೊಟ್ಟಿದ್ರೆ ಹೇಗೆ? ಸರ್ ನೋಡ್ರಿ, ನಾನು ಇದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿದ್ದೀನಿ ಸಾಕಷ್ಟು ಸಲ. ನಾನು ಈಗಲೂ ಕೂಡ ತಮ್ಮ ಮೂಲಕನ ಏನು ಕಾರ್ಪೊರೇಷನ್ ಸದಸ್ಯರು ಆರಿಸಿ ಬಂದಿದ್ದಾರೆ, ಅವರು ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ನಮಗೆ ಶಾಸಕರ ಅನಿವಾರ್ಯದ ಅಂದಾಗ ನಾನು ಕೆಲಸ ಮಾಡೋಕೆ ಅವ್ರಿಗೆ ಮಾಡಕ್ಕೆ ಹೇಳಿದ್ದೀನಿ. ಆದರೆ ಈಗ ನನಗೂ ನೋವು ಆಗಾಕತ್ತೈತಿ. ಯಾಕಂದ್ರೆ ನೀವು ಬಸವನಗೌಡ ಜೋಡಿ ಯಾವಾಗ ಬೇಕಾದಿರಿ ನಾನು ಕೇಳಂಗಿಲ್ಲ. ಯಾವಾಗ ನೀವು ಇನ್ಮೇಲೆ ನಾನು ಇವತ್ತು ಅವ್ರಿಗೆ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಪಾಲಿಕೆಯ ಭಾರತೀಯ ಜನತಾ ಪಕ್ಷದ ಮತವನ್ನು ತಗೊಂಡು ಇವತ್ತು ನಮ್ಮ ರಾಜ್ಯ ನಾಯಕರು ತಮಗೆ ಓಟ್ ಹಾಕಿದ್ದಾರೆ. MLC ಓಟ್ ಹಾಕಿ ಆರಿಸಿದ್ದಾರೆ, ನೀವು ಮಾಡಿದ್ದಾರೆ, ಅಧ್ಯಕ್ಷ ಎರಡೂ ಆಗಿರಿ. ಆದರೆ ನೀವು ಬಸವನಗೌಡರು ಏನು ಬೇಕಾದ್ರೆ ನಿಮ್ಮ ಪಕ್ಷ ತಮ್ಮ ಬಿಜಾಪುರ ಬಗ್ಗೆ ಮಾತನಾಡ್ತಾಗ ಅವ್ರು ಬಾಜುಗಿರಿ ನಾ ಕೇಳಂಗಿಲ್ಲ ನಿಮ್ಗೆ. ಇನ್ನು ನೀವು ನಾನು ನೋಡಿದ್ದೀನಿ ನಿನ್ನೆ ಬಸವನಗೌಡರು ರಾಜ್ಯಾಧ್ಯಕ್ಷ ಬಗ್ಗೆ ಮಾತನಾಡೋ ಟೈಮ್ದಾಗ ನಮ್ಮ ಕೆಲವೊಂದು ಕಾರ್ಪೊರೇಟರ್ ಅಲ್ಲಿ ನಗುವಂಥ ಕೆಲಸ ಮಾಡ್ತಾರೆ. ನನಗೆ ಅಸಹ್ಯ ಆಯ್ತು. ನಿನ್ನೆ ನೀವು ಪಕ್ಷದ ಚಿಕಿಟ್ ತೊಗೊಂಡು ಆರಿಸಿ ಬಂದಿರಿ. ನೀವು ನಮ್ಮ ಪಕ್ಷದ ಬಗ್ಗೆ ಇರೋದು ಹೇಳಿಕೆ ಕೊಡುವಂಥ ಸಂದರ್ಭದೊಳಗೆ ನೀವು ಬಸವನಗೌಡರ ಪಾಟೀಲ್ ಬಾಜು ಯಾರು ಇದ್ರಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು, ಅವ್ರ ಬಗ್ಗೆ ನಾನು ರಾಜ್ಯಕ್ಕೆ ತಿಳಿಸ್ತಕ್ಕಂಥ ಕೆಲಸನೂ ಕೂಡ ನಾ ಇನ್ನು ಮುಂದಿನ ದಿನಮಾನದಲ್ಲಿ ಮಾಡಿದಂತಕ್ಕಂಥ ಮಾತನ್ನು ಕೂಡ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ ವಿಚಾರ ಮಾಡ್ತೀನಿ. ಅಲ್ಲೇ BRP ಜೈ ಅಂತಾರೆ, ಹೊಸ ಪಕ್ಷ ಅಂತಾರೆ, ಅದೆಲ್ಲ ಮಾಡ್ತಾ ಇದ್ರು. ಮತ್ತೆ ಅದಕ್ಕೆ ಇಲ್ಲ, ಅದು ಆಗಿಲ್ಲ ಸರ್. ಅದೇನು ಅವತ್ತೇನು ಅಧಿಕಾರ ಸ್ವೀಕಾರ ಸಮಾರಂಭ ಮಾಡೋ ಟೈಮ್ದಾಗ ಈಗ ಆ ಥರ ಏನು ನನಗೆ ಅದು ಕಂಡು ಬಂದಿಲ್ಲ. ಅದು ಕಂಡು ಬಂದರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಇನ್ಮೇಲೆ ನಾವು ಸೀರಿಯಸ್. ಯಾಕಂದ್ರೆ ಇನ್ನು ಚುನಾವಣೆ ನಾವು ಬರ್ತಕ್ಕಂಥ ಚುನಾವಣೆ ಅದ. ಈಗ ನಾವು ನೋಡ್ತಾ ಇದ್ದೀರಿ ಇವತ್ತು ಸಿದ್ದರಾಮಯ್ಯ DK ಅವರ ಪರಿಸ್ಥಿತಿ ನೋಡಿದಾಗ ಏನು ಚುನಾವಣೆ ಇನ್ನು ನಾವು ಕನಸು ಕಂಡಿದ್ದು JDP-TP ಮೊದಲು ಬರ್ತೈತೋ, ಪಂಚಾಯತ್ ಮೊದಲು ಚರ್ಚೆ ಮಾಡಕತ್ತಿದ್ವು. ಆದ್ರೆ ನಮ್ಗೆ ಅವು ಎರಡೂ ದೂರ ಹೋದಾವ. ಈಗ ತರ್ತ್ ನಮಗೆ ಅನ್ಸಾಕತ್ತೈತಿ ಭಾರತೀಯ ಜನತಾ ಪಕ್ಷಕ್ಕೆ ಈಗ ವಿಧಾನಸಭಾ ಚುನಾವಣೆ ಬಂದರೂ ಬರ್ಬೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಪಕ್ಷ ಸಂಘಟನೆ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ಇನ್ನು ಮೇಲೆ ಅಂತ ಯಾವೇ ತಪ್ಪು ಮಾಡಿದ್ರು ಕೂಡ ಅವ್ರು ನೋಟಿಸ್ ಕಳಿಸ್ತಕ್ಕಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ಕೊಂತ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕಾರ್ಯಕಾರಿಣಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ಕಾರ್ಯಕಾರಿಣಿ ಮುಗಿದು ಬಂದ ತಕ್ಷಣ ನಾವು ವಿಚಾರ ಮಾಡ್ತಾ ಇದ್ದೀವಿ ನಮ್ಮದೇ ಬಿಜಾಪುರಕ್ಕೆ ಏನು ಬೇಕು ಅಂತಕ್ಕಂಥ ಒಂದು ಲಿಸ್ಟ್ ಮಾಡೋ. ಹಿರಿಯರ ಒಂದು ಸಮ್ಮುಖದಲ್ಲಿ ಭಾರತೀಯ ಜನತಾ ಪದಾಧಿಕಾರಿಗಳು ಮುಖಂಡರು ಕೂಡಿ ಬಿಜಾಪುರ ಬಗ್ಗೆ ಏನೇನು ಅವಶ್ಯಕತೆ ಅದ 8 ಮತಕ್ಷೇತ್ರದ ನಾಯಕರನ್ನು ಕರೆಸಿ ಅಲ್ಲೇನೇನು ಅವಶ್ಯಕತೆ ಅದ ಅಂತಕ್ಕಂಥ ವಿಚಾರ ಮಾಡಿ ಚರ್ಚೆ ಮಾಡಿ ಅದನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಕಳಿಸ್ತಕ್ಕಂಥ ಪ್ರಮಾಣ ನಮ್ಮ ಕಡೆಯಿಂದ ಮಾಡ್ತೀವಿ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಬಜೆಟ್ ಮಂಡನೆ ಒಂದು ಪ್ರಿಪರೇಷನ್ ಇಲ್ದಾರ. ನನಗೆ ಈ ಬಿಜಾಪುರದಲ್ಲಿ ಭಾಳಷ್ಟು ಸಮಸ್ಯೆಗಳದಾವೆ. ಈಗಿನ ರಾಜ್ಯ ಸರ್ಕಾರ 1000 ದಿನಗಳ ಸಮಾವೇಶ ಮಾಡಿದರು. ಆದರೆ ನನ್ನ ತಿಳಿದ ಹಾಗೆ ಇಲ್ಲಿ 1000 ಸಮಸ್ಯೆಗಳನ್ನು ಹುಟ್ಟಾಕಿದ್ದಾರೆ ಅವರು 2 ವರ್ಷದಲ್ಲಿ.
ಅದಕ್ಕೆ ಅವ್ರಿಗೆ ನಾನು ಈ ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ MB ಪಾಟೀಲ್ ಸಾಹೇಬರಿಗೆ, ಅವು ಇನ್ನೋರ್ವ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ, ಅದೇ ರೀತಿ ಕಾಂಗ್ರೆಸ್ ಶಾಸಕರಿಗೆ ಕೂಡ ನಾನು ಮನವಿ ಮಾಡೋದದ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡಲೇ ಪಕ್ಷಾತೀತವಾಗಿ ಸರ್ವ ಪಕ್ಷಗಳ ಪ್ರಮುಖರನ್ನು ಕರೆದು, ಮಾಧ್ಯಮ ಸಾಕಷ್ಟು ಅನುಭವಿ ಮಾಧ್ಯಮರು ನಮ್ಮ ಬಿಜಾಪುರ ಇರೋದ್ರಿಂದ ಮಾಧ್ಯಮ ಮಿತ್ರರನ್ನು ಕರೆದು ಬಿಜಾಪುರ ಜಿಲ್ಲೆಗೆ ಏನು ಅವಶ್ಯಕತೆ ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡಿ ಕೂಡಲೇ ಬಜೆಟ್ನಲ್ಲಿ ಅದನ್ನು ಇಡಿಸ್ತಕ್ಕ ಕೆಲಸ ನೀವು ಮಾಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಬಿಜಾಪುರದಲ್ಲಿ PPP ಮೆಡಿಕಲ್ ಕಾಲೇಜ್ ಬಗ್ಗೆ ಹೋರಾಟ ಆಯಿತು. ಮುಖ್ಯಮಂತ್ರಿಗಳು ಅಡ್ಡಗೋಡಿ ಮೇಲೆ ದೀಪಿಟ್ಟಾಗಿ ಹೇಳಿ ಹೋಗಿದ್ದಾರೆ ಮಾಡೋಣ ಅಂತಕ್ಕಂಥದ್ದು. ಅದು ಬಜೆಟ್ನಲ್ಲಿ ಬರಬೇಕಲ್ಲ. ಅದೇ ರೀತಿ ನಮ್ಮ ಬಸನಗೌಡಪಳ್ಳಿ ಯತ್ನಾಳರು ಕೂಡ ಒಂದು ಓವರ್ ಬ್ರಿಡ್ಜ್ ಕೇಳಿದ್ದಾರೆ, ಅದು ಕೂಡ ಬಜೆಟ್ನಲ್ಲಿ ಬರಬೇಕು. ಅಂದರೆ ಬರೇ ಅವು ಆಶ್ವಾಸನೆಗಳು ಉಳಿಬಾರ್ದು. ಯಾಕೆ 2.5 ವರ್ಷದಲ್ಲಿ ಅನುಭವಿಸಿದಂಥ ಬಿಜಾಪುರ ಜಿಲ್ಲೆಯ ಕಷ್ಟಗಳು, ಅವು ಕಷ್ಟಗಳು ಕಂಟಿನ್ಯೂ ಆಗಬಾರ್ದು. ಯಾಕಂದ್ರೆ ಜನ 2.5 ವರ್ಷದಿಂದ ಪ್ರತಿಯೊಂದು ರಂಗದಲ್ಲಿ ನೀವು ಯಾರನ್ನು ಕೇಳಿದ್ರು ಕೂಡ ಅವರು ಬದುಕು ಭಾಳಷ್ಟು ಕಷ್ಟದಿಂದ ಬದುಕಾಕತ್ತಾರೆ. ಇನ್ನರೇ ಮುಂದಿನ ಬಜೆಟ್ನಲ್ಲಿ ಬಿಜಾಪುರ ಜಿಲ್ಲೆಯ ಆ ಜನಸಾಮಾನ್ಯರ ಕಷ್ಟಗಳು ಹೋಗ್ಬೇಕಂದ್ರೆ ನೀವು ಮೊದಲು ಒಂದು ಇಲ್ಲಿ ಸಭೆಯನ್ನು ಮಾಡಿ ಬೇಗನೆ ಆ ಏನು ಸಮಸ್ಯೆಗಳದಾವನ್ನು ಚರ್ಚೆ ಮಾಡಿ ಉಸ್ತುವಾರಿ ಮಂತ್ರಿಗಳು ಇದನ್ನು ಬೇಗನೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಯಾಕಂದ್ರೆ ಈಗ ನಾನು ನೋಡ್ತಾ ಇದ್ದೀವಿ, ಪತ್ರಿಕೆ ಮೂಲಕ ಕೂಡ ಓದಿದ್ದೀನಿ, ನಾನು ಕೂಡ ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನ ಮಾಡೀನಿ ಬಿಜಾಪುರ ಜಿಲ್ಲೆಯ ಕುಡಿ ನೀರಿನ ಸಲುವಾಗಿ. ನಮ್ಮ ಈ ಸಂಬಂಧಪಟ್ಟಂಥ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಸಾಕಷ್ಟು ಫೋನ್ ಮೂಲಕ ನಾನು ಮಾತಾಡ್ತಿರ್ತೀನಿ, ಇಲ್ಲ ಈ ರೀತಿ ನೀರಿನ ಸಮಸ್ಯೆ ಇದೆಯಲ್ಲಿ ಅಂತಕ್ಕಂಥ ಚರ್ಚೆಗಳು ಮಾಡ್ತಿರ್ತೀನಿ. ಆದರೆ ಅವ್ರು ಹೇಳೋದೇನಂದ್ರೆ ಬರೀ ನಾನು ಏನಾದರೂ ಪ್ರಶ್ನೆ ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳುವಂಥ ಮಾತನ್ನು ನನಗೆ ಫೋನ್ಯಾಗ ಹೇಳಿದಾರೆ ಅವರು. ಅಂದರೆ ಬರೀ ಎಲ್ಲನೂ ಕೇಂದ್ರ ಸರ್ಕಾರ ಅಂತ ಹೇಳ್ಕೊತ ಹೋದ್ರೆ ರಾಜ್ಯ ಸರ್ಕಾರದ ಕೆಲಸ ಏನಂಗಾರ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಈ ಗುತ್ತಿಗೆದಾರರು ಆ ಪಂಪ್ಸೆಟ್ಗಳನ್ನು ಬಂದ್ ಮಾಡಿ ಆ ಜಿಲ್ಲೆಯಲ್ಲಿ ನೀರಿನ ಆಕಾರ ಆಗತೈತಿ. ಯಾಕಂದ್ರೆ ಇಲ್ಲಿವರೆಗೆ ಹೇಗೂ ಆಯಿತು, ಇನ್ನು ಬರ್ತಕ್ಕಂಥ ಬೇಸಿಗೆ ದಿನ ಅದ, ಎಲ್ಲ ಸ್ಕೀಮ್ಗಳನ್ನು ಬಂದ್ ಮಾಡಿದ್ರು ಕಳೆದ ಒಂದು ವಾರ ದನ ಕರೆಗಳಿಗೆ ಕುಡಿಯಕ್ಕೆ ನೀರಿಲ್ಲಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಆದರೆ ಅದ್ರ ಬಗ್ಗೆನೂ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹೋಗಿ ಭೇಟಿಯಾಗಿ ಬಂದಿದ್ದು ಭಾಳಷ್ಟು ಗುತ್ತಿಗೆದಾರ ಭೇಟಿ ಆದರೂ ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಅಂದರೆ ಅವ್ರು ಏನು ಸಮಸ್ಯೆ ಅದನ್ನು ಪರಿಹರಿಸಿ ಈಗ ಬರ್ತಕ್ಕಂಥ ಬೇಸಿಗೆಯಲ್ಲಿ ಬಿಜಾಪುರ ನೀರಿನ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಮನನೆಗೆ ತಂದು ಬೇಗನೆ ಇದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ತಗೊಂಡು ಚರ್ಚೆ ಮಾಡಿ, ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳು ಭಾಳ ಅದಾವ, ಇದನ್ನು ಚರ್ಚೆ ಮಾಡಬೇಕು, ಬೇಗನೆ ಚರ್ಚೆ ಮಾಡಿ ನೀವು ಅದನ್ನು ಬಜೆಟ್ನಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡೋ ಜೊತೆಗೆ ಮಾಧ್ಯಮದ ಸ್ನೇಹಿತರು ಧನ್ಯವಾದಗಳು. ಹಾಂ, ಇದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೋರ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಗೋಲಿಂಗಪ್ಪ ಅಂಗಡಿಯವ್ರನ್ನ ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲೆಯ ಮುಖಂಡರು, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ರೆಡಿ ಮಾಡಲಿದ್ದಾರೆ.